ಹಲೋ ಅದೇ ಕಾರ್ಯಕ್ರಮಗಳಿದೆ ವೈಟ್ ಕಲರು 20 ಜನ 17 ಜನ ಕಂಟೆಸ್ಟ್ ಮಾಡಿದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಚುನಾವಣೆಯು ನಾಳೆ ಅಂದರೆ 21ನೇ ತಾರೀಕು ಜುಲೈ ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಮೈಸೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನಟರಾಜ ಶಿಕ್ಷಣ ಸಂಸ್ಥೆಯಲ್ಲಿ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನು ಮೈಸೂರು ಜಿಲ್ಲೆಯಾದ್ಯಂತ 3735 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಸಂದರ್ಭ ನಾಳೆ ಬಂದಿದೆ ಮತ್ತು ಈಗಾಗಲೇ ಅದಕ್ಕೆ ಸಕಲ ಸಿದ್ಧತೆಗಳನ್ನು ಚುನಾವಣಾಧಿಕಾರಿಗಳು ಮಾಡಿಕೊಂಡಿದ್ದಾರೆ. ನಟರಾಜ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಅಲ್ಲಿ 5 ಕೊಠಡಿಗಳು, ಒಂದೊಂದು ಕೊಠಡಿಯಲ್ಲಿ 3 ಡಬ್ಬಗಳನ್ನು ಇಡೋದ್ರ ಮೂಲಕ, ಅಂದರೆ ಇಲ್ಲಿ 3 ಬ್ಯಾಲೆಟನ್ನು ಕೊಡೋದ್ರ ಮೂಲಕ ಇಲ್ಲಿ ಮತದಾನ ಆಗ್ತಾಯಿದೆ. ಮೊದಲನೇದಾಗಿ ಹಳದಿ ಬಣ್ಣದ ಬ್ಯಾಲೆಟ್ನಲ್ಲಿ ಅದು ಜಿಲ್ಲಾ ಅಧ್ಯಕ್ಷರಿಗೆ ಸ್ಪರ್ಧೆ ಮಾಡಿರುವ 4 ಜನ ಅಭ್ಯರ್ಥಿಗಳಿಗೆ ಅದು ಹಳದಿ ಬ್ಯಾಲೆಟು. ಆ ನಂತರ 20 ಜನ ಏನು ಕಾರ್ಯನಿರ್ವಾಹಕ ನಿರ್ದೇಶಕರ ಆಯ್ಕೆ ಮಾಡಲಿಕ್ಕೆ ಅದಕ್ಕೆ ಬಿಳಿ ಬಣ್ಣದ ಬ್ಯಾಲೆಟ್ ಪೇಪರನ್ನು ಕೊಡ್ತಾಯಿದ್ದಾರೆ ಮತ್ತು ಪಿಂಕ್ ಕಲರ್ ಬ್ಯಾಲೆಟನ್ನು ಮಹಿಳಾ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಅದೊಂದು 3 ಬ್ಯಾಲೆಟ್ ಪೇಪರ್ಗಳನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಈಗಾಗಲೇ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ 4 ಜನ ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ಪುರುಷ ನಿರ್ದೇಶಕರ ಸ್ಥಾನಕ್ಕೆ 53 ಜನ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಮಹಿಳಾ ಮೀಸಲು ಅದು ಆ ಕ್ಷೇತ್ರಕ್ಕೆ 17 ಜನ ಈಗ ಸ್ಪರ್ಧೆ ಮಾಡಿದ್ದಾರೆ. ಈ 3 ಬ್ಯಾಲೆಟ್ಗಳು ಕೂಡ ಅಲ್ಲಿ 3 ಡಬ್ಬಗಳಲ್ಲಿ ಹಾಕ್ಬೋದು ಮತ್ತು ಏಕಕಾಲದಲ್ಲಿ 5 ಕೊಠಡಿಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಅದು ಬೆಳಗ್ಗೆ 8ರಿಂದ ಸಂಜೆ 5ರವರೆಗೂ ಕೂಡ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ 31 ಜನರನ್ನು ಆಯ್ಕೆ ಮಾಡಬೇಕಾಗಿರೋದ್ರಿಂದ ಅದು ಸಮಯವನ್ನು ತೆಗೆದುಕೊಳ್ತದೆ. ಆ ಕಾರಣಕ್ಕಾಗಿ 5 ಕೊಠಡಿಗಳಲ್ಲಿ 15 ಡಬ್ಬಗಳನ್ನು ಇಟ್ಟು ಈ ಚುನಾವಣೆ ನಡೀತಾ ಇದೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಚುನಾವಣಾಧಿಕಾರಿಗಳು ಯಾವುದೇ ಗೊಂದಲ ಆಗದೇ ರೀತಿಯಲ್ಲಿ ಎಲ್ಲ ಸರ್ವಸಮ್ಮತವಾದ ಎಲ್ಲ ಅಭ್ಯರ್ಥಿಗಳನ್ನು ಕರೆದು ಅದ್ರ ಬಗ್ಗೆ ರೂಪುರೇಷೆಗಳನ್ನು ಹೇಳಿ ಹೇಗೆ ಮತದಾನವನ್ನು ಮಾಡಬೇಕು, ಹೇಗೆ ಅಲ್ಲಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ವಿವರಗಳನ್ನು ನಮ್ಮ ಚುನಾವಣಾಧಿಕಾರಿಗಳು ಈಗ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ 4 ಜನ ಅಭ್ಯರ್ಥಿಗಳು ಮತ್ತು ಏನು ಸ್ಪರ್ಧೆ ಮಾಡಿರುವಂಥ 53 + 1 17 ಮಹಿಳಾ ಅಭ್ಯರ್ಥಿಗಳು ಇವರೆಲ್ಲರೂ ಕೂಡ ಮತಯಾಚನೆಯನ್ನು ಮಾಡ್ತಾಯಿದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿ ಆಯಾ ತಂಡದ ಅಭಿಮಾನಿಗಳು, ಅವರ ಸ್ನೇಹಿತರು ಇವರೆಲ್ಲರೂ ಕೂಡ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಆಗದ ಹಾಗೆ ಮಾಡಲಿಕ್ಕೆ ಎಲ್ಲ ಸರ್ವ ಸಜ್ಜಾಗಿದೆ ಮತ್ತು ಆರಕ್ಷಕ ಠಾಣೆಯವರು ಕೂಡ ಅದರ ಸೂಕ್ತ ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡಿ ಯಾವುದೇ ರೀತಿಯ ಗೊಂದಲವಾಗದ ರೀತಿಯಲ್ಲಿ, ಯಾವುದೇ ರೀತಿಯ ಇದು ನಡೆಯದ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ. ಇದಕ್ಕೆಲ್ಲ ಸಿದ್ಧತೆಗಳು ಕೂಡ ಈಗಾಗಿದೆ. ನಾವು ಕೂಡ ಏನಿವತ್ತು ಶಿವಮೂರ್ತಿ ಕಾನ್ಯಾರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ, ಅವರ ತಂಡ ನಾವೇನಿದ್ದೀವಿ ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಎಲ್ಲ ಮತದಾರರನ್ನು ಈಗಾಗಲೇ ಭೇಟಿ ಮಾಡಿ ನಾವು ಮೈಸೂರು ನಗರದಲ್ಲೂ ಕೂಡ, ಮೈಸೂರು ನಗರದಲ್ಲಿ ಹೆಚ್ಚು ಮತ ಇರೋದರಿಂದ ಇಲ್ಲಿ 2000ಕ್ಕೂ ಹೆಚ್ಚು ಮತಗಳಿದೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಬೇರೆ ಬೇರೆ ತಾಲೂಕುಗಳಲ್ಲಿ 1000ಕ್ಕೂ ಹೆಚ್ಚು ಮತಗಳಿದೆ. ಎಲ್ಲರನ್ನೂ ಕೂಡ ಈಗಾಗಲೇ ಸಂಪರ್ಕ ಮಾಡಿ ನಾವು ಕಡೆಯದಾಗಿ ಇಲ್ಲಿ ರಾಮಾನುಜ ರೋಡು ಮತ್ತು ಬಸವೇಶ್ವರ ರಸ್ತೆಯಲ್ಲಿ ನಾವು ಇಲ್ಲಿ ಮತಯಾಚನೆಯನ್ನು ಮಾಡ್ತಾ ಪೂಜ್ಯ ಕುಂದೂರು ಶ್ರೀಗಳ ಆಶೀರ್ವಾದವನ್ನು ಇಲ್ಲಿ ನಾವು ಪಡ್ಕೊಂಡು ಇಲ್ಲಿಂದ ಮುಂದೆ ಸಾಗ್ತಾ ಇದ್ದೇವೆ. ಎಲ್ಲರ ಒಲವೂ ಕೂಡ ಯಾರು ಪರಿಶುದ್ಧವಾಗಿರುವಂಥ ಮತ್ತು ವೀರಶೈವ ಮಹಾಸಭಾಕ್ಕೆ ಮೌಲಿಕವಾದಂಥ ಒಂದು ಸಂಘಟನಾತ್ಮಕವಾದಂಥ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಈಗಾಗಲೇ ಮತ ನೀಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಮತದಾರರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಅಭ್ಯರ್ಥಿಗಳು ಕೂಡ ಎಲ್ಲ ಮತದಾರರನ್ನು ಭೇಟಿ ಮಾಡಿ ನಮ್ಮದೇ ಒಂದೊಂದು ಪ್ರಣಾಳಿಕೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಆ ಪ್ರಣಾಳಿಕೆಯಲ್ಲಿ ನಮ್ಮ 5 ವರ್ಷಗಳ ಕಾಲ ಏನೆಲ್ಲ ಕೆಲಸವನ್ನು ಮಾಡಬೇಕು ಮತ್ತು ಸಮಾಜಕ್ಕೆ, ಸಮುದಾಯಕ್ಕೆ ಪೂರಕವಾದಂಥ ಕೆಲಸಗಳನ್ನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ಮತದಾರರ ಗಮನಕ್ಕೂ ಕೂಡ ತಂದಿದ್ದೇವೆ. ಇದನ್ನು ಪೋಸ್ಟ್ ಮೂಲಕ ಮತ್ತು ನಾವು ಕೂಡ ನೇರವಾಗಿ ಎಲ್ಲ ಮನೆಗೂ ಕೂಡ ಹೋಗಿ ಎಲ್ಲ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮುಂದಿನ
ಏನು ಮಹಾಸಭೆಗೆ ಆಗಬೇಕನ್ನೋದ್ರ ಬಗ್ಗೆ ನಾವು ಈಗಾಗಲೇ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಮತವನ್ನು ನೀಡೋದಾಗಿ ಈಗಾಗಲೇ ಎಲ್ಲರೂ ಕೂಡ ನಮ್ಮ ಬೆನ್ನನ್ನು ತಟ್ಟಿದ್ದಾರೆ. ವೀರಶೈವ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಚುನಾವಣೆ ಅಂದರೆ ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಟರಾಜ ಕಲ್ಯಾಣ ಮಂದಿರದಲ್ಲಿ ನಡೀತಾ ಇದೆ. ಅದರ ಪರವಾಗಿ ನಾನು ಕಾನ್ಯ ಶಿವಮೂರ್ತಿ ಅಂತೇಳಿ ನನ್ನ ಕ್ರಮ ಸಂಖ್ಯೆ 2 ನಾನು ಅಧ್ಯಕ್ಷರ ಸ್ಥಾನಕ್ಕೆ ಹಾಗೂ ನನ್ನ ತಂಡದಲ್ಲಿ 13 ಜನ ಪುರುಷರು 3 ಜನ ಮಹಿಳೆಯರು ಒಟ್ಟು ನಮ್ಮ ತಂಡಕ್ಕೆ ಇಡೀ ಜಿಲ್ಲೆಯ ಪ್ರವಾಸವನ್ನು ಮಾಡಿದ್ದೇವೆ. ಎಲ್ಲ ತಾಲೂಕಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ಯಾವ ನಮ್ಮ ಮತದಾರರಿದ್ದಾರೆ 3735 ಜನ ಮತದಾರರು ಭೇಟಿ ಮಾಡಿದ್ದೇವೆ. ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇವೆ. ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆದ್ದರಿಂದ ಈಗಲೂ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಎಲ್ಲ ಮತದಾರರು ಈ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸ್ಕೊಟ್ಟು ನಮ್ಮೆಲ್ಲರನ್ನು ಜಯಶೀಲರಾಗಿ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಕೊನೆಯದಾಗಿ ನನ್ನ ಕ್ರಮ ಸಂಖ್ಯೆ 2 ಶಿವಮೂರ್ತಿ ಕಾನ್ಯ ಹಾಗೂ ನನ್ನ ತಂಡದಲ್ಲಿ ಇರ್ತಕ್ಕಂಥ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಎಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿಕೊಡ್ಬೇಕಾಗಿ ವಿನಂತಿಸಿ.